नमस्कार, मैं अंजना और आप देख रहे हैं टीवी 22 न्यूज। आइए रुक करते हैं आज की बड़ी खबर पर। कर्नाटक दलित संघर्ष समिति ने आरक्षण आवंटन का स्वागत किया। राज्य सरकार ने कैबिनेट बैठक में एक बेहद अहम फैसला लिया है। कर्नाटक राज्य दलित संघर्ष समिति के जिला समन्वयक YC मयूरा ने कहा कि हम सभी इस बात से खुश हैं कि न्यायमूर्ति HN नागमोहन दास की अध्यक्षता वाले एकल सदस्यीय आयोग द्वारा प्रस्तुत रिपोर्ट पर चर्चा के बाद आंतरिक आरक्षण का फैसला लिया गया। अनुसूचित समुदाय की 3 दशकों की मांग और संघर्ष की जीत हुई है। राज्य कैबिनेट ने आंतरिक आरक्षण आवंटन का अहम फैसला लिया है। हम इस बात का स्वागत करते हैं कि अनुसूचित जातियों को 3 श्रेणियों में वर्गीकृत किया गया है और 17% अनुसूचित जाति आरक्षण आवंटित किया गया है, जिसमें दाएं हाथ से काम करने वालों के लिए 6%, बाएं हाथ से काम करने वालों के लिए 6% और स्पर्शशील जातियों के लिए 5% आरक्षण शामिल है। ಎಲ್ಲ ಪತ್ರಿಕಾ ಬಂಧುಗಳಿಗೆ ನನ್ನ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಮತ್ತು ಈದ್ ಮಿಲಾದ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಪತ್ರಿಕಾಗೋಷ್ಠಿಯಲ್ಲಿ ನನ್ನೊಟ್ಟಿಗೆ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಮಿತ್ರರಾಗಿರ್ತಕ್ಕಂಥ ಸಿದ್ದು ರಾಯಣ್ಣವರು, ಇನ್ನೋರ್ವ ದಲಿತ ಸಂಘರ್ಷ ಸಮಿತಿಯ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ರಮೇಶ್ ದರ್ಣಕರ್ ಅವರು ಮತ್ತು ಇನ್ನೋರ್ವ ದಲಿತ ಸಂಘರ್ಷ ಸಮಿತಿಯ ಜಿಲ್ಲೆಯ ಹಿರಿಯ ನಾಯಕರಾಗಿರ್ತಕ್ಕಂಥ ಮಾಂತೇಶ್ ಸಾಸಾಬಾಳ್ ಅವರು, ತದನಂತರ ನಮ್ಮ ವಿಜಯಪುರ ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಬಂದಿರತಕ್ಕಂಥ ಇಂಡಿ ತಾಲೂಕಾ ಸಂಚಾಲಕರಾಗಿರ್ತಕ್ಕಂಥ ರಮೇಶ್ ನಿಂಬಾಳ್ಕರ್ ಅವರು, ಸಿಂದಗಿ ತಾಲೂಕಾ ಸಂಚಾಲಕರಾಗಿರ್ತಕ್ಕಂಥ ಶರಣು ಚಲವಾದಿ ಅವರು, ವಿಜಯಪುರ ನಗರ ಸಂಚಾಲಕರಾಗಿರ್ತಕ್ಕಂಥ ವಿಜು ಕಾಂಬ್ಳೆ ಅವರು, ದೇವರಪುರಗಿ ತಾಲೂಕಾ ಸಂಚಾಲಕರಾಗಿರ್ತಕ್ಕಂಥ ಜಾನು ಗುಡಿಮನಿ ಅವರು ಮತ್ತು ಎಲ್ಲ ತಾಲೂಕುಗಳಿಂದ ವಿವಿಧ ಪದಾಧಿಕಾರಿಗಳು ಆಗಮಿಸಿದ್ದಾರೆ. ಅವರೆಲ್ಲರಿಗೂ ಕೂಡ ಈ ವೇದಿಕೆ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಮತ್ತು ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮದ ಎಲ್ಲ ಬಂಧುಗಳಿಗೆ ಈ ವೇದಿಕೆ ಮೂಲಕ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ, ಇವತ್ತು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಾಕ್ಟರ್ DG ಸಾಗರ್ಜಿ ಅವರ ನಾಯಕತ್ವದಲ್ಲಿ ನಡೀತಕ್ಕಂಥ ದಲಿತ ಸಂಘರ್ಷ ಸಮಿತಿಯಿಂದ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ರಾಜ್ಯದಲ್ಲಿ ಬೆಂಗಳೂರಿನಲ್ಲಿ ಕೂಡ ನಾವು ಕರ್ನಾಟಕ ಘನ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಯಾಕಂತಂದ್ರೆ ಮೀಸಲಾತಿ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ 101 ಜಾತಿಗಳನ್ನ 3 ಗುಂಪುಗಳಾಗಿ ವರ್ಗೀಕರಣ ಮಾಡುವುದರ ಜೊತೆಗೆ ಎಲ್ಲ ಶೋಷಿತ ಸಮುದಾಯಗಳಲ್ಲಿರ್ತಕ್ಕಂಥ ಎಲ್ಲ ಸಮುದಾಯಕ್ಕೂ ಕೂಡ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಒಂದು ಮೀಸಲಾತಿಯನ್ನ ಘನ ಸರ್ಕಾರ ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕೊಟ್ಟಿದ್ದಕ್ಕಾಗಿ, ಆ ಕಾರಣಕ್ಕಾಗಿ ನಾವು ಎಲ್ಲ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮತ್ತು ಎಲ್ಲ ಸಚಿವರ ಸಂಪುಟ ದರ್ಜೆ ಎಲ್ಲ ಸಚಿವರಿಗೆ ಮತ್ತು ಕರ್ನಾಟಕ ಸರ್ಕಾರಕ್ಕೆ, ಕಾಂಗ್ರೆಸ್ ಪಕ್ಷದ ಈ ಸರ್ಕಾರಕ್ಕೆ ನಾವು ಕರ್ನಾಟಕದ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ತುಂಬ ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕಂತಂದ್ರೆ ಮೀಸಲಾತಿ ಅಂತಕ್ಕಂಥದ್ದು ಕೇವಲ ಒಬ್ಬ ವ್ಯಕ್ತಿಗೆ ಕೊಡ್ತಕ್ಕಂಥದ್ದಲ್ಲ, ಕಟ್ಟ ಕಡೆಯ ಸಮಾಜದಲ್ಲಿ ಎಲ್ಲಾ ರಂಗದಲ್ಲಿ ಶೋಷಣೆಗೆ ಒಳಗಾಗಿರ್ತಕ್ಕಂಥ ಸಮುದಾಯಕ್ಕೆ ಮೇಲು ಸ್ತರಕ್ಕೆ ತರಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಕ್ಕಂಥದ್ದೇ ಮೀಸಲಾತಿ. ಎಲ್ಲಾ ರಂಗದಲ್ಲಿ ಇವತ್ತು ಸಾಮಾಜಿಕ ಆಗಿರ್ಬೋದು, ಆರ್ಥಿಕ ಆಗಿರ್ಬೋದು, ಶೈಕ್ಷಣಿಕ ಆಗಿರ್ಬೋದು, ರಾಜಕೀಯ ಆಗಿರ್ಬೋದು, ಎಲ್ಲಾ ರಂಗದಲ್ಲೂ ಕೂಡ ಶತಶತಮಾನಗಳಿಂದ ಶೋಷಣೆಗೆ ಒಳಗಾಗಿರ್ತಕ್ಕಂಥ ತಳ ಸಮುದಾಯಗಳಿಗೆ ಮತ್ತು ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಅವಕಾಶ ಕಲ್ಪಿಸಿಕೊಡ್ಬೇಕು ಅಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದಲ್ಲಿ ಒಂದು ಉಲ್ಲೇಖವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ವ್ಯವಸ್ಥೆಯಿಂದ ಕೊಡಬೇಕಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇವತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಆ ಮೀಸಲಾತಿ ಕೊಡಬೇಕಾಗಿರ್ತಕ್ಕಂಥ ಸಂದರ್ಭವನ್ನು ಗಮನಿಸಿಕೊಂಡಾಗ 101 ಜಾತಿಗಳಿಗೆ SC ಪರಿಶಿಷ್ಟ ಜಾತಿಯಲ್ಲಿ ನಾವು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ವಿ. ಆ ಕಾರಣಕ್ಕಾಗಿ 101 ಜಾತಿಯಲ್ಲಿ ಕೆಲವೊಂದಿಷ್ಟು ಜಾತಿಗಳಿಗೆ ಒಂದು ಸ್ವಲ್ಪ ಅನ್ಯಾಯ ಆಗ್ತಾ ಇದೆ ಅಂತಕ್ಕಂಥ ಬಹುದಿನಗಳ ಅಸ್ಪೃಶ್ಯ ಸಮುದಾಯಗಳ ಒಂದು ಹೋರಾಟ ಇತ್ತು. ಸುಮಾರು 3 ದಶಕಗಳ ಹೋರಾಟ ಏನು ಒಳ ಮೀಸಲಾತಿ ಕಲ್ಪಿಸಿಕೊಡ್ಬೇಕು ಅಂತಕ್ಕಂಥದ್ದು. ಈ ಒಳ ಮೀಸಲಾತಿ ಕಲ್ಪಿಸಿಕೊಡ್ಬೇಕಂತಕ್ಕಂಥ ವಿಚಾರವನ್ನ ಗಮನದಲ್ಲಿಟ್ಟುಕೊಂಡಾಗ AJ ಸದಾಶಿವನ ಆಯೋಗದ ಒಂದು ವರದಿ ಬಂತು. ಅದಾದ ನಂತರ ಅದರಲ್ಲಿ ಕೂಡ ಕೆಲವೊಂದಿಷ್ಟು ಪರಿಷ್ಕರಣೆ ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ HN ನಾಗಮೋಹನ್ ದಾಸ್ ಅವರ ಏಕ ಸದಸ್ಯತ್ವದ ಒಂದು ಆಯೋಗವನ್ನು ಕೂಡ ನಾವು ಸರ್ಕಾರ ರಚನೆ ಮಾಡ್ತು. ಆ ರಚನೆ ಮಾಡುವುದರ ಮೂಲಕ ಇಲ್ಲಿ 5 ವರ್ಗೀಕರಣ ABCD ಅಂತಕ್ಕಂಥ E ಅಂತಕ್ಕಂಥ 5 ವರ್ಗೀಕರಣ ಮಾಡಿ ಆ ಒಂದು HN ನಾಗಮೋಹನ್ ದಾಸ್ ಅವರ ವರದಿ ಕೊಟ್ಟಿತ್ತು.
ಇದರಲ್ಲಿನೂ ಕೂಡ ಒಂದಿಷ್ಟು ಗೊಂದಲಗಳು, ತಾರತಮ್ಯಗಳು, ನ್ಯೂನ್ಯತೆಗಳು ಇವೆ ಅಂತಕ್ಕಂಥ ವಿಚಾರವನ್ನ ಒಂದಿಷ್ಟು ಹೋರಾಟಗಳಿಂದ ರಾಜ್ಯದಲ್ಲಿ ಗಮನಕ್ಕೆ ಬಂದಾಗ ಕರ್ನಾಟಕವನ್ನ, ರಾಜ್ಯದ ಅಧಿಕಾರವನ್ನ ಹಿಡಿದಿರ್ತಕ್ಕಂಥ ಮುತ್ಸದ್ದಿ ರಾಜಕಾರಣಿ, ಬಡವರ ಬಂಧು, ವಿಶೇಷವಾಗಿ ರಾಜಕೀಯದ ವಿಶ್ವವಿದ್ಯಾಲಯ ಅಂತ ಹೇಳಿ ನಾವು ಬಣ್ಣಿಸ್ತಾ ಇದ್ದೇವೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ, ಅವರ ಒಂದು ಸಚಿವ ಸಂಪುಟಕ್ಕೆ, ವಿಶೇಷವಾಗಿ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು, ಅದರೊಟ್ಟಿಗೆ ಬುದ್ಧ ಬಸವ ಅಂಬೇಡ್ಕರ್ ಅವರ ಅನುಯಾಯಿಗಳಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಸಿ ಮಾದೇವ್ ಸಾಹೇಬರು, ತದನಂತರ ಗೃಹ ಇಲಾಖೆಯ ಸಚಿವರಾಗಿರ್ತಕ್ಕಂಥ ಜಿ ಪರಮೇಶ್ವರ್ ಸಾಹೇಬರು, ಪ್ರಿಯಾಂಕಾ ಖರ್ಗೆ ಸಾಹೇಬರು, ವಿಶೇಷವಾಗಿ ಹಿರಿಯ ನಾಯಕರಾಗಿರ್ತಕ್ಕಂಥ ಕೆ.ಎಚ್. ಮುನಿಯಪ್ಪ ಸಾಹೇಬರು, ತದನಂತರ ಆರ್.ಬಿ. ತಿಮ್ಮಾಪುರ ಸಾಹೇಬರು, ಶಿವರಾಜ್ ತಂಗಡಗಿ ಸಾಹೇಬರು, ಇವರೆಲ್ಲರ ಒಂದು ಬುದ್ಧ, ಒಂದು ಬಸವ, ಒಂದು ಅನುಭವ ಮಂಟಪದಲ್ಲಿರ್ತಕ್ಕಂಥ ಎಲ್ಲ ಶರಣರ ರೀತಿ ಇಲ್ಲಿ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಎಲ್ಲ ಸಮಾನ ಮನಸ್ಕರರು ಕೂಡಿ 3 ಪ್ರಕಾರದ ವರ್ಗೀಕರಣ ಮಾಡುವುದರ ಮೂಲಕ ಬಲಗೈ ಸಮುದಾಯಕ್ಕೆ 6, ಎಡಗೈ ಸಮುದಾಯಕ್ಕೆ 6, ಅಂದ್ರೆ ಮಾದಿಗ ಸಮುದಾಯದ 18 ಜಾತಿಗಳ ಕೂಡಿ 6, ಬಲಗೈ ಸಂಬಂಧಿತ 20 ಜಾತಿಗಳ ಕೂಡಿ 6, ಇತರ ಮೈಕ್ರೋ ಕಮ್ಯುನಿಟಿ ಇರ್ತಕ್ಕಂಥ ಇತರ ಸಣ್ಣ ಜಾತಿಗಳು ಕೂಡಿ ಸ್ಪರ್ಶ ಜಾತಿಗಳು ಅಂತ ಹೇಳಿ ಕರಿತೀವಿ, ಅವ್ರಿಗೆಲ್ಲರಿಗೂ ಕೂಡಿ 5, ಒಟ್ಟು 17% ಒಂದು ಮೀಸಲಾತಿಯನ್ನ ವರ್ಗೀಕರಣ ಮಾಡಿದ್ದಾರೆ. ಅದನ್ನ ಮೊನ್ನೆ 19ನೇ ತಾರೀಕಿನ ದಿವಸ, ಆಗಸ್ಟ್ 19ನೇ ತಾರೀಕಿನ ದಿವಸ ಆ ಒಂದು ಸಿದ್ದರಾಮಯ್ಯ ಸಾಹೇಬರು ಆ ಒಂದು ವಿಚಾರವನ್ನ ನಾವು ಮಂಡಿಸಿದ್ದಾರೆ. ಆ ಕಾರಣಕ್ಕಾಗಿ ಇದು ಎಲ್ಲ ಸಮಾಜಕ್ಕೂ, ಎಲ್ಲ ಒಂದು ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕವಾಗಿ ಹಿಂದುಳಿದಕ್ಕಂಥ ಎಲ್ಲ ಜನರಿಗೂ ಕೂಡ ಪ್ರಾತಿನಿಧ್ಯ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಈ ಒಂದು ಮೀಸಲಾತಿಯಲ್ಲಿ ಮಾಡಿದ್ದಾರೆ. ಆ ಕಾರಣಕ್ಕಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ, ಡಿ.ಕೆ. ಶಿವಕುಮಾರ್ ಸಾಹೇಬರ ನೇತೃತ್ವದ ಸರ್ಕಾರಕ್ಕೆ ಮತ್ತು ಎಲ್ಲ ಸಚಿವ ಸಂಪುಟ ದರ್ಜೆಯ ಎಲ್ಲ ಒಂದು ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ ಮತ್ತು ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಈ ವೇದಿಕೆ ಮೂಲಕ ನಾನು ಒಳಗೊಂಡು ಅನೇಕ ದಲಿತ ಸಂಘಟನೆಗಳು, ಅದು ವಿಶೇಷವಾಗಿ ಡಾಕ್ಟರ್ ಡಿ.ಜಿ. ಸಾಗರ್ಜಿ ಅವರ ನಾಯಕತ್ವದಲ್ಲಿರ್ತಕ್ಕಂಥ ರಾಜ್ಯದ ಎಲ್ಲಾ ಕಡೆನೂ ಕೂಡ ನಾವು ಅಭಿನಂದನೆ ಸಲ್ಲಿಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆ ಕಾರಣಕ್ಕಾಗಿ ನಾವು ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ ಅಂತಕ್ಕಂಥ ವಿಚಾರವನ್ನು ಹೇಳೋದ್ರ ಜೊತೆಗೆ, ಮುಂದಿನ ದಿನಮಾನಗಳಲ್ಲಿ ಇವತ್ತು ಕ್ಯಾಬಿನೆಟ್ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ, ಇಲ್ಲಿ ಏನಾದರೂ ಇದರಲ್ಲಿ ಇನ್ನೊಂದು ಜನಗಣತಿ ಒಂದು ನಡೆಸ್ತಕ್ಕಂಥ ಸಂದರ್ಭದಲ್ಲಿ ಒಂದೊಂದಿಷ್ಟು ಅರ್ಥಪೂರ್ಣವಾಗಿ ಜನಗಣತಿ ಮಾಡೋದರ ಮೂಲಕ ಯಾರಿಗಾದ್ರೂ ಅನ್ಯಾಯ ಆಗುತ್ತೆ ಆದ್ರೆ ಆ ಒಂದು ಜನಗಣತಿ ಮುಗಿಸ್ಕೊಂಡಾದ ನಂತರ ಇನ್ನೊಂದು ಸಾರಿ ನಾವು ವಿಚಾರನೂ ಕೂಡ ಮಾಡ್ತೀವಿ ಅಂತಕ್ಕಂಥ ವಿಚಾರದಲ್ಲಿ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಯಾರಿಗೂ ಕೂಡ ನೋವಾಗಿದೆ ಅಂತಕ್ಕಂಥ ವಿಚಾರ ಇಲ್ಲ. ಇಂಥದ್ದೊಂದು ಕ್ಲಿಷ್ಟಕರವಾಗಿರ್ತಕ್ಕಂಥ ಮತ್ತು ಜಟಿಲವಾಗಿರ್ತಕ್ಕಂಥ ಮತ್ತು 30 ವರ್ಷಗಳಿಂದನೂ ಕೂಡ ಬಗೆಹರಿಯದೇ ಇರತಕ್ಕಂಥ ಒಂದು ಸಮಸ್ಯೆಯನ್ನ ಅತ್ಯಂತ ಪಾರದರ್ಶಕದಿಂದ ಮತ್ತು ಮುತ್ಸದ್ದಿತನದಿಂದ, ತಮ್ಮದೇ ಆಗಿರ್ತಕ್ಕಂಥ ಜಾಣ್ಮೆಯಿಂದ, ಬದ್ಧತೆಯನ್ನ ಹೊಂದಿರತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮಗೆ ನ್ಯಾಯವನ್ನ ಕೊಟ್ಟಿದ್ದಾರೆ. ಆ ಕಾರಣಕ್ಕಾಗಿ ಎಲ್ಲರೂ ಕೂಡ ಖುಷಿ ಪಡ್ತಕ್ಕಂಥ, ಎಲ್ಲರೂ ಕೂಡ ಒಂದು ಸಂತೋಷದಿಂದ ಜೀವನ ಮಾಡ್ತಕ್ಕಂಥ ಮೀಸಲಾತಿ, ಒಳ ಮೀಸಲಾತಿ ಇದಾಗಿದೆ ಅಂತಕ್ಕಂಥ ವಿಚಾರವನ್ನ ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ಹಾಗಾಗಿ ಇನ್ನೊಂದು ಸಾರಿ ನನ್ನನ್ನು ಒಳಗೊಂಡು ಎಲ್ಲ ನನ್ನ ದಲಿತ ಸಂಘರ್ಷ ಸಮಿತಿಯ ಬಂಧುಗಳು ಕೂಡಿ ಕರ್ನಾಟಕ ರಾಜ್ಯ ಸರ್ಕಾರದ ಎಲ್ಲ ಮಂತ್ರಿ ಮತ್ತು ಮುಖ್ಯಮಂತ್ರಿಗಳಿಗೆ, ಉಪಮಂತ್ರಿಗಳಿಗೆ ಈ ವೇದಿಕೆ ಮೂಲಕ ಧನ್ಯವಾದಗಳನ್ನ, ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇವೆ. ನನ್ನ ಇಷ್ಟು ಮಾತಾಡಿ ನನ್ನ ವಿಚಾರಗಳಿಗೆ ಮುಕ್ತಾಯ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ಈಗ ದಲಿತ ಸಂಘರ್ಷ ಸಮಿತಿ ಅಂತಕ್ಕಂಥದ್ದು ಯಾವುದೇ ಜಾತಿಗೆ ಸೀಮಿತವಾಗಿಲ್ಲ ಮತ್ತು ಯಾವುದೇ ಧರ್ಮಕ್ಕೆ ಸೀಮಿತವಾಗಿಲ್ಲ, ಯಾವುದೇ ಭಾಷೆಗೆ ಸೀಮಿತವಾಗಿಲ್ಲ, ಯಾವುದೇ ಪ್ರಾಂತ್ಯಕ್ಕೆ ಸೀಮಿತವಾಗಿಲ್ಲ. ಎಲ್ಲ ಅಲೆಮಾರಿ ಸಮುದಾಯಗಳ ಒಂದು ಅಸ್ತಿತ್ವವನ್ನ ನಮ್ಮಲ್ಲಿ ಹೃದಯದಲ್ಲಿಟ್ಕೊಂಡು ಅವರಿಗೂ ಕೂಡ ನ್ಯಾಯ ಸಿಗಬೇಕು ಅಂತಕ್ಕಂಥ ವಿಚಾರದಲ್ಲಿ ಹೋಗ್ತಕ್ಕಂಥವ್ರು ನಾವುಗಳಿದ್ದೀವಿ, ದಲಿತ ಸಂಘರ್ಷ ಸಮಿತಿಯವರು. ಹಾಗಾಗಿ ಅವರಿಗೆ ಅನ್ಯಾಯ ಆಗಿದೆ ಅಂತಂದ್ರೂ ಕೂಡ ಮುಂದಿನ ದಿನಮಾನಗಳಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅತ್ಯಂತ ಸಾಮಾಜಿಕ ಬದ್ಧತೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಾಗಿದ್ದ ಕಾರಣಕ್ಕಾಗಿ ಅವರು ಮುಂದಿನ ದಿನಮಾನಗಳಲ್ಲಿ ಏನಾದರೂ ಆಗಿದ್ದೇ ಆದ್ರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಸಾಹೇಬರು ಮಾಡೇ ಮಾಡ್ತಾರೆ ಅಂತಕ್ಕಂಥ ವಿಚಾರ ವಿಶೇಷವಾಗಿ ನಾನು ಈ ವೇದಿಕೆ ಮೂಲಕ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ತಾವೆಲ್ಲ ಅಂಕಿಅಂಶಗಳನ್ನು ಗಮನಿಸಿಕೊಂಡಾಗ ಅಂಕಿಅಂಶಗಳ ಪ್ರಕಾರ ಜನಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಮೀಸಲಾತಿ ಕಲ್ಪಿಸಿ ಕೊಟ್ಟಿದ್ದಾರೆ ಅಂತಕ್ಕಂಥ ವಿಚಾರ ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ. ತದನಂತರದಲ್ಲಿ ಅವರಿಗೆ ಅನ್ಯಾಯ ಆಗಿಲ್ಲ ಅಂತಕ್ಕಂಥದ್ದು ಈ ಸದ್ಯಕ್ಕೆ ನಾವು ಹೇಳ್ತಕ್ಕಂಥ ವಿಚಾರ ಮಾಡೋದು ಬೇಡ.
ಇನ್ನೊಂದು ಸಾರಿ ಜನಗಣತಿ ನಡೆದೇ ನಡೀತದ. ಅದರಲ್ಲಿ ಕ್ಯಾಬಿನೆಟ್ ಅಲ್ಲಿ ಮುಖ್ಯಮಂತ್ರಿಗಳು ಹೇಳುದಾಗ್ಯದ. ಅಕಸ್ಮಾತ್ ಯಾವುದೇ ಸಮುದಾಯಕ್ಕೆ ಅನ್ಯಾಯ ಆಗಿದ್ದೇ ಆದ್ರೆ ಅದನ್ನು ಸರಿಪಡಿಸ್ತಕ್ಕಂಥ ಕೆಲಸ ಅವರೇ ಮಾಡ್ತೀವಿ ಅಂತೇಳಿ ಅವತ್ತು ಮಂಡನೆ ದಿನಮಾನದ ಸಂದರ್ಭದಲ್ಲಿ ಹೇಳಿದ್ದದ. ಹಾಗಾಗಿ ನಾವುಗಳು ಕೂಡ ಮುಖ್ಯಮಂತ್ರಿಗಳ ಮಾತಿಗೆ ನಾವು ಒಲವನ್ನು ಕೊಡ್ತಾ ಇದೀವಿ, ಅದನ್ನು ಗೌರವಿಸ್ಕೊತಾ ಇದೀವಿ. ಸರ್, ಅನ್ಯಾಯ ಆಗಿದೆ ಅಂತಂದ್ರೆ, ಅನ್ಯಾಯ ಆಗಿತ್ತು ಅಂತಂದ್ರೆ ನಿಜವಾಗ್ಲೂ ನಾವು ಧ್ವನಿಗೂಡಿಸಿ ಅವರಿಗೆ ಮಾಡ್ಲಿಕ್ಕೆ ನಾವು ಧ್ವನಿಗೂಡಿಸ್ತೀವಿ ಸರ್. ಆದ್ರೆ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿಗೆ ಹಂಚಿಕೆ ಆಗಿದೆ. ಈ ಸದ್ಯಕ್ಕೆ ಅತ್ಯಂತ ಮಹತ್ವದವಾಗಿರ್ತಕ್ಕಂಥ ಇಲ್ಲಿ ತನ 101 ಜಾತಿಗಳ ಒಳಗ ನಾವು ಯಾರಿಗೆ ಎಷ್ಟೆಷ್ಟು ಪಾಲು ಹೋಗ್ಯದ ಅನ್ನೋದು ನಮಗೆ ಅರ್ಥ ಆಗ್ತಿದ್ದಿಲ್ಲ. ಆದ್ರೆ ಈ ಸದ್ಯಕ್ಕೆ ಸಿಗ್ತದ. ಬಟ್ ಅವರಿಗೆ ಏನಾದ್ರೂ ಸ್ವಲ್ಪ ಅನ್ಯಾಯ ಆಗದ್ದು ಕಂಡು ಬಂದಿದ್ದೆ ಆದ್ರೆ CM ಸಾಹೇಬ್ರೆ ಹೇಳಿದ್ದಾರೆ ಸರಿಪಡಿಸ್ತೀವಿ ಅಂತ ಹೇಳಿ, ಅದರೊಟ್ಟಿಗೆ ನಾವು ಧ್ವನಿಗೂಡಿಸ್ತೀವಿ. ಹೋರಾಟಗಳು ನಿತ್ಯ ಮತ್ತು ನಿರಂತರ ಸರ್, ನಿತ್ಯ ಮತ್ತು ನಿರಂತರ. ಯಾವ್ರಿಗೆ ಏನೆಯೋ ರೀತಿಯಾಗಿ ಕೊಟ್ಟದ್ದು ಕೂಡ ಅದು ಸಮಾಧಾನ, ಒಬ್ರಿಗೆ ಸಮಾಧಾನ ಅಥವಾ ಒಬ್ರಿಗೆ ಸಮಾಧಾನ ಆಗಲ್ಲ. ಆದ್ರೆ ಒಂದ್ ಕಡೆ ಇನ್ನೊಂದು ಹೋರಾಟ ಅದ. ನಿಮ್ಗೆ ಅರ್ಥ ತಿಳ್ಕೊರಿ. ಈ ಶೆಡ್ಯೂಲ್ ಕಾಸ್ಟ್ ಅನ್ನೋರಿಗೆ ಬಿಟ್ಟು ಉಳ್ದನವ್ರಿಗೆ ಎಲ್ಲರಿಗೂ ಹೊರಗೆ ಹಾಕ್ರಿ ಅಂತ ಒಂದು ಹೋರಾಟ ಅದ. ಶೆಡ್ಯೂಲ್ ಕಾಸ್ಟ್ ಮೂಲತಃ ಹರಿಜ, ಹೊಲೆಯ, ಮಾದಿಗ, ಸಮಗಾರ, ಮತ್ಸ್ಗಾರ, ಡೋರ, ಇವು 5 ಮಾತ್ರ ಮೂಲ ಅಸ್ಪೃಶ್ಯ ಸಮುದಾಯಗಳು. ಈ ಅಸ್ಪೃಶ್ಯ ಸಮುದಾಯಗಳನ್ನು ಬಿಟ್ಟು ಉಳ್ದನವ್ರು ಎಲ್ಲರಿಗೂ ಹೊರಗೆ ಹಾಕಂತೇಳಿ ಒಂದು ಹೋರಾಟ ಅದ. ಅವ್ರ ಬಗ್ಗೆ ನಾವು ಯಾರು ಗಮನ ಕೊಟ್ಟಿಲ್ಲ. ನಾವು ಅದನ್ನ ನೀವು ಅನ್ನೋದು ತಪ್ಪಾಗ್ತದ. ಸಮಾಜದೊಳಗೆ ಎಲ್ಲ ರೀತಿ ದಲಿತ ಸಂಘರ್ಷ ಸಮಿತಿ ಒಳಗೆ ಜಾತಿ ಇಲ್ಲ ಅಂತ ಹೇಳಿದೆ ನಾನು. ಕೇವಲ ಹರಿಜನ ಗಿರಿಜನರಿಗೆ ಮಾತ್ರ ಸೀಮಿತ ಅಲ್ಲ, ಬಡ ಬ್ರಾಹ್ಮಣಿಗೆ ಅನ್ಯಾಯ ಆದ್ರೂ ಕೂಡ ಹೋಗಿ ನಿಂತಕ್ಕಂಥದ್ದು ದಲಿತ ಸಂಘರ್ಷ ಸಮಿತಿ. ದಲಿತ ಅಂತಕ್ಕಂಥದಕ್ಕೆ ಜಾತಿ ಇಲ್ಲ. ಆ ಕಾರಣಕ್ಕಾಗಿ ನಾವೆಲ್ಲರನ್ಗೂ ಕೂಡ ಸಮಾನವಾಗಿ ಕಾಣತಕ್ಕಂಥ ವ್ಯವಸ್ಥೆಯಲ್ಲಿ ಇರಬೇಕು ಅಂತಕ್ಕಂಥ ವಿಚಾರ. ಅಕಸ್ಮಾತ್ ಮೈಕ್ರೋ ಮೈನಾರಿಟಿ ಅಂದ್ರೆ ಅಲೆಮಾರಿ ಮತ್ತು ಅರೆಮಾರಿಗಳಿಗೂ ಕೂಡ ಇಲ್ಲಿ ಒಂದು ಸ್ವಲ್ಪ ಸಮಸ್ಯೆ ಅನಿಸ್ತಾ ಇದೆ ಅಂತಂದಾಗ ಅದ್ರ ಬಗ್ಗೆನೂ ಕೂಡ ಗಂಭೀರವಾಗಿ ಚರ್ಚೆ ಮಾಡ್ತೀವಿ ಅಂತೇಳಿ ಸಿದ್ದರಾಮಯ್ಯ ಸಾಹೇಬ್ರು ಅಸೆಂಬ್ಲಿ ಒಳಗೆ ಹೇಳ್ಯಾರ. ಯಾವ ಹೋರಾಟ ಇಲ್ದೇನೆ ಹೇಳ್ಯಾರ, ಅದು ದೊಡ್ಡದು. ನೋ ಸರ್, ನೋ. ಇರ್ಲಿಲ್ಲ, ಅಲೆಮಾರಿಗಳ ಹೋರಾಟ ಇರ್ಲಿಲ್ಲ. ಅಲ್ಲಿ ಇರ್ಲಾರ್ದಿದ್ರು ಕೂಡ ಇದು ಮಂಡಿಸ್ತಾ ಇದ್ದೀನಿ. ಮಂಡಿಸ್ತಕ್ಕಂಥ ಸಂದರ್ಭದಲ್ಲಿ ಏನಾದ್ರೂ ಅನ್ಯಾಯ ಆಗಿತ್ತು ಅಂದ್ರೆ ನಾಳೆನ ಜನಗಣತಿ ಬರ್ತದೆ. ಮತ್ತೆ ಆ ಸಂದರ್ಭದೊಳಗೆ ಯಾರಿಗಾದ್ರೂ ಏನು ಸಮಸ್ಯೆ ಆದ್ರೆ ನಾವು ಅದನ್ನ ಸರಿಪಡಿಸ್ತೀವಿ ಅಂತಕ್ಕಂಥದ್ದು ಮಾತು ಅವ್ರು ಹೇಳ್ಯಾರ. ಅದನ್ನ ನಾವು ಸ್ವಾಗತ ಮಾಡ್ಕೊತಾ ಇದ್ದೀವಿ. ಬಟ್ ಈ ಮೀಸಲಾತಿ ಮಾತ್ರ ಅತ್ಯಂತ ಅರ್ಥಪೂರ್ಣವಾಗಿದೆ ಅಂತ ಹೇಳಿ ನಾವು ಭಾವಿಸಿಕೊಂಡು ನಾವು ಅವ್ರಿಗೆ ಕರ್ನಾಟಕ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ದಲಿತ ಸಂಘರ್ಷ ಸಮಿತಿಯಲ್ಲಿ. ಸರ್, ನಾವು ಇನ್ನು ಮುಂದಿನ ದಿನಮಾನದಲ್ಲಿ ಜಿಲ್ಲಾ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಾವು ಅಭಿನಂದನಾ ಕಾರ್ಯಕ್ರಮಗಳು ಹಾಕೋಬೇಕಂತೇಳಿ ನಾವು ಚಿಂತನೆ ಒಳಗಿದ್ದೀವಿ. ನಮ್ಮ ರಾಜ್ಯದ ವರಿಷ್ಠರೊಂದಿಗೆ ನಾವು ಚರ್ಚೆ ಮಾಡಿಕೊಂಡು ಇದ್ರ ಬಗ್ಗೆ ನಾವು ನಿರ್ಧಾರ ತಗೋತೀವಿ. ಬಟ್ ಮಾಡ್ಬೇಕನ್ನೋದೊಂದು ವಿಚಾರ ಇದೆ. ಇಲ್ಲ, ಈಗ ಇದೊಂದು ನಮ್ಗೆ ದೊಡ್ಡ ಸಮಸ್ಯೆ ಆಗಿತ್ತು. ಆ ಸಮಸ್ಯೆಗೆ ಪರಿಹಾರ ಸಿಕ್ಕಿದೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವ ಸಮಸ್ಯೆಗಳು ಹೋರಾಟ ಮಾಡಿ ನಾಯಕ ಕೊಡ್ಸಕ್ಕೆ ನಾವು ಹೋರಾಟಗಳನ್ನ ಹಾಕ್ಬಿಟ್ಟಿದ್ವಿ ಸರ್. ಇದೊಂದು ನಮ್ಗೆ ಒಂದು ಜಲವತ್ತ ಸಮಸ್ಯೆ ಇತ್ತು. ಅದನ್ನ ನಾನು ಸಿದ್ದರಾಮಯ್ಯ ಸಾಹೇಬ್ರನ್ನ ಸರಿಯಾಗಿ ಮಾಡಿಕೊಟ್ಟಿದ್ದಾರೆ. ಇನ್ನು ಮುಂದಿನ ದಿನಮಾನಗಳಲ್ಲಿ ಯಾವ ಸಮಸ್ಯೆಯಲ್ಲಿ ಯಾವ ಒಂದು ಹೋರಾಟಗಳನ್ನು ಹಾಕುವಂತ ವ್ಯವಸ್ಥೆ ಮಾಡ್ಲಾಗ್ತದೆ ಸರ್. ಸಂವಿಧಾನ ತಿದ್ದುಪಡಿ ಬಗ್ಗೆ ಬಿಜೆಪಿ ನಾಯಕರು ಯಾವತ್ತೂ ಕೂಡ ಸಹಿಸೋದಿಲ್ಲ ಅಂತ ಮಾತು. ನಾವು ಸಹಿಸ್ಕೊಂಡಿಲ್ಲ, ಸಹಿಸೋದು ಇಲ್ಲ. ಯಾರು ಸಂವಿಧಾನ ತಿದ್ದುಪಡಿ ಓಕೆ, ತಿದ್ದುಪಡಿ ಎಲ್ಲರೂ ಮಾಡ್ಬೋದು. ಕಾಂಗ್ರೆಸ್ ಅವ್ರು ಮಾಡ್ತಿದ್ರೆ ಏನು ತಿದ್ದುಪಡಿ ಅಂತಂದ್ರೆ ಸಂವಿಧಾನದಾಗ ಕಾಲಕ್ಕೆ ಹೊಸ ನಿಯಮಗಳು ಬರ್ತಕ್ಕಂಥ ತಿದ್ದುಪಡಿ. ಬಟ್ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತಕ್ಕಂಥ ವಿಚಾರಗಳು ಹೇಳ್ತಲ್ಲ. ಸಂವಿಧಾನ ಬದಲಾವಣೆಗೂ ಮತ್ತು ಸಂವಿಧಾನ ತಿದ್ದುಪಡಿಗೂ ಬಹಳ ವ್ಯತ್ಯಾಸ ಸರ್. ಹಾಗಾಗಿ ಸಂವಿಧಾನ ಬದಲಾವಣೆ ಮಾಡ್ತೀನಿ ಅಂತಕ್ಕಂಥವ್ರು ಯಾರಿಗೂ ಕೂಡ ಬಿಟ್ಟಿಲ್ಲ. ಅವ್ರ ವಿರುದ್ಧ ಹೋರಾಟ ಮಾಡಿವಿ, ಮನವಿ ಕೊಟ್ಟಿವಿ, ಅವ್ರಿಗೆ ಧಿಕ್ಕಾರ ಹಾಕಿವಿ, ಅವ್ರಿಗೆ ಚೀಮಾರಿ ಹಾಕ್ತಿವಿ, ಇನ್ನ ಮುಂದೂ ಹಾಕ್ತಿವಿ, ನಾವು ಮುಸುರಿರೋ ತರನು ಹಾಕ್ತಿವಿ. ದಲಿತ ಸಂಘರ್ಷ ಸಮಿತಿ ಅಜೆಂಡಾದಲ್ಲಿ ಅದೊಂದು ಮೊದಲಿಂದಿದೆ. ಎಲ್ಲಿಯವರೆಗೆ ಈ ದೇಶ ಅಖಂಡವಾಗಿರ್ಬೇಕು, ಒಂದು ಬಲಿಷ್ಠವಾಗಿರ್ಬೇಕು, ಈ ದೇಶ ಪ್ರಬುದ್ಧತೆ ಅಂತ ಬರಬೇಕು, ಅಲ್ಲಿವರೆಗೂ ಕೂಡ ಈ ದೇಶಕ್ಕೆ ಸಂವಿಧಾನ ಇದ್ದಾಗ ಮಾತ್ರ ಸಾಧ್ಯ. ಉಳ್ದಂಗೆ ಯಾವುದೇ ಒಂದು ಧರ್ಮ ಗ್ರಂಥದಿಂದ ಸಾಧ್ಯ ಇಲ್ಲ. ಅದು ಸಂವಿಧಾನದಿಂದ ಮಾತ್ರ ಸಾಧ್ಯ. ಹೊರಗೆ ಇಲ್ಲೇ ಇಲ್ಲ, ಅವರು 5ರಾಗ ಅದಾರ. ಹೊರಗೆ ಇಲ್ಲೇ ಇಲ್ಲ. ನಾವು ಸಮಾಜಕ್ಕೆ ಒಂದಿಷ್ಟು ಸರಿಯಾಗಿ ಬುದ್ಧಿ ಒಂದಿಟ್ಟು ವಿಚಾರಗಳನ್ನು ತಿಳಿಸಿ ಹೇಳಮು. 5ರೊಳಗೆ ಅದಾರ. 5ರೊಳಗಿನ ಜನಸಂಖ್ಯೆ ಎಷ್ಟದ ನೀವು ಸ್ಟಡಿ ಮಾಡ್ರಿ. ಸದ್ಯ 5ರೊಳಗೆ ಇದ್ರಾಗ ಏನಿಲ್ಲ, ಒಟ್ಟು 1,05,00,000 ಜನ ಅದ. 1,05,00,000 ಮಾದಿಗ ಸಮುದಾಯದ
18 ಜಾತಿಗಳು ಒಗ್ಗೂಡಿ 36 ಲಕ್ಷ ಚಿಲ್ಲರೆ ಅದ. ವಲಯ ಸಂಬಂಧಿತ ಜಾತಿಗಳದು ಇವ್ರದು ಎಲ್ಲ ಒಗ್ಗೂಡಿ 20 ಜಾತಿಗಳು ಒಗ್ಗೂಡಿ 36 ಅವ್ರದ್ದು, ಇವ್ರದ್ದು 24, ಇವ್ರದ್ದು 26, ಇವ್ರದ್ದು ಅದು ಎಡಿ ಮತ್ತು ಎಕೆ ಮತ್ತು ಎ ಆದಿ ಕರ್ನಾಟಕ, ಆದಿ ದ್ರಾವಿಡ, ಆದಿ ಆಂಧ್ರ ಇವರೆಲ್ಲ ಸೇರಿಸಿ ಅದು 36 ಲಕ್ಷ ಚಿಲ್ಲರೆ ಅದ. ಉಳಿದದ್ದು ಎಲ್ಲಾ ಜಾತಿಗಳು ಸಣ್ಣ ಸಣ್ಣ ಮೈಕ್ರೋ ಮೈನಾರಿಟಿ ಕೂಡ್ಕೊಂಡು ಅವ್ರದ್ದೊಂದು 30 ತನ ಅದ. 3 ಲಕ್ಷ ಕಡಿಮೆನೇ ಅದ, ಅವ್ರಿಗೆ 5% ಅದ. ಆದ್ರೆ ಅಲ್ಲಿ ಏನಾಗಿದೆ ಅಂತಂದ್ರೆ ಒಂದಿಷ್ಟು ಪ್ರಬಲರದಾರ, ಆ ಪ್ರಬಲರಿಗೆ ಅವ್ರಿಗೆ ಹೋಗ್ತದ, ನಮ್ಗೇನು ಸಿಗಲ್ಲ ಅನ್ನೋದು ಒಂದ್ ಸ್ವಲ್ಪ ಕಾಣ್ತಾ ಇದೆ. ಅದನ್ನ ಇನ್ನೊಂದಿಷ್ಟು ಮುತ್ಸದ್ದಿ ಅದಾರ ಅಂತ ಹೇಳ್ತಾ ಇದ್ದೀನಿ. ಒಂದು ಸಾಮಾಜಿಕ ಬದ್ಧತೆ ಹೊಂದಿರತಕ್ಕಂಥ ರಾಜಕಾರಣಿ ನಮ್ಮ ರಾಜ್ಯಕ್ಕೆ CM ಅವರು ಅದಾರ ಅಂತ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯ ಅವರು ಅಂತ ಹೇಳ್ತೀನಿ. ಮುಂದಿನ ದಿನಮಾನಗಳಲ್ಲಿ ಅಲ್ಲಿ ಆಗಿರ್ತಕ್ಕಂಥದ್ದು ಕಂಡು ಬಂದದ್ದೇ ಆದ್ರೆ ಅದನ್ನು ಸರಿಪಡಿಸ್ಲಕ್ಕೆ ಅವರೇ ಕ್ಯಾಬಿನೆಟ್ ಹೇಳಿದಾಗ ನಾವು ಮಾಡ್ರಿ ಅಂತ ಹೇಳಿದಾಗ ಏನದ ಅವ್ರ ಜೊತೆ ನಾವು ಜೊತೆಗೂಡಿಸ್ತೀವಿ ಅಂತ ಹೇಳ್ತೀವಿ. ಶಿಕ್ಷಣ, ಉದ್ಯೋಗ, ನೇಮಕಾತಿಯಲ್ಲಿ ಶೈಕ್ಷಣಿಕ, ಔದ್ಯೋಗಿಕ, ಆರ್ಥಿಕ ಮುಂದಿನ ನಿರ್ಮಾಣದಲ್ಲಿ ರಾಜಕೀಯವಾಗಿ ಬರಬೇಕು ಅಂತ ಆಶೆ ಇದೆ ಸರ್. ಬೇಕು ಸರ್ ಮುಂದಿನ ಹೋರಾಟ ಅದೇ ಸರ್. ನಮಗ್ ಒಂದ್ ಚೂರು ಸಿಕ್ಕರು ಸಾಕು ಸರ್. ಮುಂದೆ ಭಾಳ ಸರ್ ಅಂತವು ಒಂದ್ ಸ್ಟೆಪ್ ವಿನ್ ಮಾಡಿದಿವ್ರಿ, ನೆಕ್ಸ್ಟ್ ಸ್ಟೆಪ್ ಅದೇ ಭಾಳ ಸರ್. ಮೀಸಲಾತಿ ಹೆಸರಿನಲ್ಲಿ ತಳ ಸಮುದಾಯಗಳನ್ನು ಹೊಡೆಯುವ ಪ್ರಯತ್ನ ಇದೆ ಅನ್ನುವಂಥ ಗಂಭೀರ ಆರೋಪಗಳು. ಇವತ್ತು ಮೀಸಲಾತಿ ಸಿಕ್ಕಿರೋ ಬಗ್ಗೆ ಸಂತೋಷ ವ್ಯಕ್ತಪಡ್ತಾ ಇದ್ದೀವಿ. ಒಂದು ಕಡೆ ಮಾದಿಗ ಮತ್ತು ಇದು SC/ST ಅನ್ನುವಂಥ SC/ST ಸರ್ ಇವರೆಲ್ಲ ಎಡಗೈ ಬಲಗೈ ಐತಿ ಮಾದಿಗ ವಲಯ ಅಂದೇ ಬಿಡ್ರಿ. ಯಾಕಂದ್ರೆ ಅದು ಜಗಜ್ಜಾಹಿರ್ ನಾವು ಬರ್ಕೊಂಡ್ ಬಿಡ್ಲಾಗತ್ತೀವಿ ರೋಡ್ ಮೇಲೆ, ಇದ್ರ ಮೇಲೆ ಬರ್ದು ಬಿಟ್ಟಿವಿ ಈಗ ಮನೆಗಳ ಮೇಲೆ ಏನ್ರಿ. ಹಂಗಾಗಿ ವಿಭಜನೆ ಏನಲ್ಲ, ಇದು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ನಾವು ಮೇಲೆ ಬರ್ಲಿಕ್ಕೆ ನಮಗೆ ಒಂದು ಸಂವಿಧಾನಬದ್ಧ ಹಕ್ಕು ನಮ್ಗೆ ಸಿಗಲಾಗತ್ತದ. ಯಾಕಂದ್ರೆ ಜನಸಂಖ್ಯೆ ಜಾಸ್ತಿ ಆಗಿತ್ತು. ಇದು ಒಂದಿಷ್ಟು ತೊಂದರೆ ಆಗ್ತಿತ್ತು. ಇದು ಬಂದದ್ದು ಒಳ್ಳೇದದ. ಸರ್ಕಾರಗಳು ಅಸ್ತಿತ್ವಕ್ಕೆ ಬಂದಾಗ ಬಂಡಾಯ ಶಮನ ಆಗುತ್ತದೆ, ಹೋರಾಟಗಳು ಧ್ವನಿ ತಗುತ್ತದೆ. ಇನ್ನು ಕೆಲವು ಸರ್ಕಾರಗಳಿದ್ದಾಗ ಮಾತ್ರ ಮುಖಂಡರು ಎದ್ದು ಕೂಡ್ತಾರೆ ಅನ್ನುವಂಥ ಆರೋಪ ಇದೆ. ಬಹಳ ಸತ್ಯ ಸರ್. ನಿಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ನಿಮ್ಗೆ ಧನ್ಯವಾದ ಹೇಳ್ತೀನಿ. ಒಳ್ಳೆ ಪ್ರಶ್ನೆ ಕೇಳಿರಿ ನೀವು. ಚಳುವಳಿಗಳು ಯಾರ ಮನೆಯ ಗುಲಾಮನೂ ಅಲ್ಲ. ಇದು ಭಾರತ ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟದ್ದು ಚಳುವಳಿ. ಅದು ಯಾವ ಚಳುವಳಿ ಅಂತ ಹೇಳಬೇಕಾಗಿಲ್ಲ, ಒಟ್ಟು ಚಳುವಳಿ. ಆ ಚಳುವಳಿ ಬಗ್ಗೆ ನಮಗೆ ಗೌರವ ಇರಬೇಕು. ಎಲ್ಲರೂ ಭಾರತೀಯರಾದ ನಮಗೆ ಗೌರವ ಇರಬೇಕು. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ, ಕೆಲವೊಂದು ಪಕ್ಷಗಳು ಅಧಿಕಾರಕ್ಕೆ ಬಂದಾಗ ಹೋರಾಟಗಳು ಪ್ರಾರಂಭ ಆಗ್ತಾವ, ಕೆಲವೊಂದು ಪಕ್ಷಗಳು ಅಧಿಕಾರಕ್ಕೆ ಬಂದಾಗ ಹೋರಾಟಗಳು ನಶಿಸಿ ಹೋಗ್ತಾವ, ಅಥವಾ ಸೈಲೆಂಟ್ ಆಗ್ತಾರ, ಗುಪ್ತಾಗಿರ್ತಾರ ಅಂತಕ್ಕಂಥ ವಿಚಾರ. ಈ ಉದಾಹರಣೆ ಹೇಳ್ತಾ ಇದ್ದೀನಿ. ಸನ್ಮಾನ್ಯ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಾಗಿನಿಂದ ನಾವು ಸಿದ್ದರಾಮಯ್ಯರ ವಿರುದ್ಧ ನಾವು ಯಾಕೆ ಮಾತಾಡಬೇಕು ಅಂತಕ್ಕಂಥ ಪ್ರಶ್ನೆ ನಮ್ಮ ಜೊತೆ ಬರ್ತದೆ. ಯಾಕಂದ್ರ SCP TSP ಅಂತಕ್ಕಂಥ ಒಂದು ಯೋಜನೆ ಒಂದು ಅನುಷ್ಠಾನಕ್ಕೆ ತಂದಿರತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ರಾಜ್ಯ ಕರ್ನಾಟಕ. ಅದು ಸನ್ಮಾನ್ಯ ಸಿದ್ದರಾಮಯ್ಯನ ನೇತೃತ್ವದ ಸರ್ಕಾರ. ಅವ್ರಿಗೆ ನಾವು ಬೈಲಾಕ್ ಬರ್ತದ ಒಂದು. ಇನ್ನು ಎರಡನೇದ್ದು, ಗುತ್ತಿಗೆಯಲ್ಲಿ ಮೀಸಲಾತಿ ದಲಿತರಿಗೆ ಗುತ್ತಿಗೆಯಲ್ಲಿ SC/STಗಳಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರ. ಉತ್ತರ ಎಲ್ಲಾ 30 ರಾಜ್ಯದಾಗನು ಕೂಡ ನೋಡ್ರಿ ನೀವು ಇಲ್ಲ. ಹಾಗಾಗಿ ಎಲ್ಲ ಬಡವರ ಪರವಾಗಿ, ದಲಿತರ ಪರವಾಗಿ, ಪರಿಶಿಷ್ಟರ ಪರವಾಗಿ ಒಂದಿಷ್ಟು ಒಳ್ಳೆಯ ಕಾನೂನುಗಳನ್ನ ಮತ್ತು DCRE ಪೊಲೀಸ್ ಠಾಣೆಗಳು, ದಲಿತರ ಮೇಲೆ ದೌರ್ಜನ್ಯ ತಡೆಗಟ್ಟಬೇಕು ಅಂತ ಹೇಳಿ ಎಲ್ಲಾ ಜಿಲ್ಲೆಗೆ ಒಂದೊಂದು DCRE ಪೊಲೀಸ್ ಠಾಣೆಗಳು. ಇವು ನಾವು ಹೇಳೋದಕ್ಕಿಂತ ಒಂದು ಹೆಜ್ಜೆ ಮುಂದೆನೆ ಬಂದು ನಮಗೆ ಒಂದಿಷ್ಟು ಶಕ್ತಿ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಹಂಗೆ ನಮಗೆ ಅವ್ರ ವಿರುದ್ಧ ನಾವು ಕೂಗೆತ್ಲಕ್ಕೆ ಸಾಧ್ಯ. ಎಸ್ ಸರ್ ಆ ಕೂಗಿದೆ ಸರ್. SCP TSP ದುಡ್ಡು, SC/ST ಅವರಿಗೆ ಮೀಸಲಾಗಿರ್ತಕ್ಕಂಥ ದುಡ್ಡು ಅಂದ್ರೆ ಪಂಚ ಗ್ಯಾರಂಟಿಗಳಿಗೆ ಬಳಸೋಗುತ್ತಾರ ಅಂತಕ್ಕಂಥದ್ದು ಅಲ್ಲಿ ಸರ್ ಅದು ಬಹಳ ಖುಷಿ. ಯಾರಿಗೆ ಕೂಡ ಎಲ್ಲಾ ದಲಿತ ಸಂಘಟನೆಯವರಿಗೆ ಕರೆದು ಕ್ಯಾಬಿನೆಟ್ ದರ್ಜೆ ಮೀಟಿಂಗ್ ಮಾಡಿ ಇದ್ರಾಗ ಏನದ ಏನಿಲ್ಲ ಅಂತ ಹೇಳಿ, ಇದ್ರಾಗ ಅನ್ಯಾಯ ಆಗ್ತದೋ ಅನ್ಯಾಯ ಆಗಲ್ಲ ಅಂತಕ್ಕಂಥ ವಿಚಾರ ವಿಮರ್ಶೆ ಮಾಡಿ ಎಲ್ಲರಿಗೆ ಹಿರಿಯ ನಾಯಕರಿಗೆ ಕೂಡ್ಕೊಂಡು ಇದು ಹಿಂಗದ ಏನು ಅಂತ ಪಂಚ ಗ್ಯಾರಂಟಿಗಳಲ್ಲಿ ಬಳಸ್ತಕ್ಕಂಥ ಎಲ್ಲಾ ದುಡ್ಡನ್ನಿಲ್ಲ, ಸಮಥಿಂಗ್ ದುಡ್ಡು ತೆಗೆದುಕೊಂಡು, ಯಾಕಂದ್ರೆ ಅಲ್ಲಿ ಇರ್ತಕ್ಕಂಥ SC/ST ಫಲಾನುಭವಿಗಳಿಗೆ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಹಂಗಾಗಿ ಅವ್ರಿಗೆ ಕೊಡಾಮೋ ಬೇಡ,
ಅಂತಕ್ಕಂಥ ಬಂದಾಗ ಇಲ್ಲ ಅದನ್ನು ಸಂಪೂರ್ಣವಾಗಿ ನಮ್ಗ ಬೇರೆ ಬೇರೆ ಅನ್ಯ ಉದ್ದೇಶಕ್ಕೆ ಬಳಸ್ರಿ, ಇದು ಎಲ್ಲರೂ ಕೂಡ ಕೊಡೋದ ಎಲ್ಲರಿಗೂ ಕೊಡ್ರಿ ಅಂತೇಳಿ ಅಂತಕ್ಕಂಥ ವಿಚಾರನ ಅವ್ರಿಗೆ ಹೇಳಿವಿ. ಆದ್ರೂ ಕೂಡ ಅದರಲ್ಲಿ ಸ್ವಲ್ಪ ಬಳಸಿರಬಹುದು. ಮುಂದಿನ ನಿರ್ಮಾಣಗಳಲ್ಲಿ ಕೊಡ್ತೀನಿ ಅಂತೇಳಿ ಸಿದ್ದರಾಮಯ್ಯ ಸಾಹೇಬ್ರೆ ನಮ್ಗೆ ಹೇಳಿದಾರ, ಮಾಡ್ತಾರನ್ನ ಭರವಸೆ ಅದ. ಇಲ್ಲ ಸರ್, ನಾವು ಅದನ್ನು ಮೈಯನ್ನು ವಹಿಸ್ಕೊಳ್ಳೋಂಥದ್ದು ಬೇಕಾಗಿಲ್ಲ, ಅದನ್ನೆಲ್ಲ ನಾವು ಅದ್ರ ಬಗ್ಗೆ ಸಮಾಜ ಕಲ್ಯಾಣ ಮತ್ತು BCM ಇಲಾಖೆಯಲ್ಲಿ ಹಾಸ್ಟೆಲ್ಗಳಲ್ಲಿ ಪರಿಸ್ಥಿತಿ ನಮ್ಗೆ ಅಷ್ಟೊಂದು ಗಮನಕ್ಕೆ ಬಂದಿಲ್ಲ. ಬಂದಿದ್ದೆ ಆದ್ರೂ DD ಅವ್ರ ಜೊತೆ ಮಾತಾಡ್ತೀವಿ. ಸರ್ಕಾರನೇ ನಮ್ಮ ಹಂತದಾಗ ಅದ, ಅವ್ರು ನಮ್ಮ ಮಾದೇವ್ ಸಾಹೇಬ್ರಿಗೆ ನಾವು ಮಾತಾಡಿ ಇಂಥಲ್ಲಿ ಸಮಸ್ಯೆ ಅದಕ್ಕೆ ಹೇಳಂತ ಹಂತದಾಗಿದ್ದೀವಿ. ನಮ್ಗೆ ಅದು ಗಮನಕ್ಕೆ ಬಂದಿಲ್ಲ, ಯಾವ ವಿದ್ಯಾರ್ಥಿಗಳು ಹೇಳಿಲ್ಲ, ಎಲ್ಲಿನೂ ಪೇಪರ್ನ ನೋಡಿಲ್ಲ. ಆದ್ರೂ ಕೂಡ ನೀವು ಹೇಳ್ತೀರಾ ಮುಂದಿನ ದಿನ ಗಮನ ಹರಿಸಿ ಅಲ್ಲಿ ವಿद्यार्थिಗಳಿಗೆ ನಾವು ಅನುಕೂಲ ಆಗಂತ ವ್ಯವಸ್ಥೆಯಲ್ಲಿ ನಾವು। अब तक के लिए बस इतना ही, फिर मिलते हैं एक ऐसी ही बड़ी खबर के साथ। तब तक के लिए नमस्कार और देखते रहिए TV22 न्यूज। अगर आपको वीडियो पसंद आई हो तो लाइक करिए व शेयर करिए। ऐसे लेटेस्ट अपडेट पाने के लिए बेल आइकन को प्रेस करना ना भूलें। अगर आप हमें फेसबुक या फिर इंस्टा के माध्यम से देख रहे हैं तो हमारे पेज को फॉलो जरूर करें। धन्यवाद।